ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಸೊಪ್ಪಿನ ಸಾರು, ಅಂದರೆ ಸಬ್ಬಾಕ್ಸಿ ಸೊಪ್ಪಿನ ಸಾರು. ನಾನಿಲ್ಲಿ ಅವರೆ ಬೇಳೆ ಮತ್ತು ಹೆಸರು ಕಾಳನ್ನ ತೊಳೆದ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಸಬ್ಬಾಕ್ಸಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ರಿ. ಸಣ್ಣಗೆ ಕಟ್ ಮಾಡಿಕೊಂಡು ಕಾಳು ಬೇಯೋಕೆ ಇಡ್ತೀವಲ್ಲ, ಆ ಕಾಳು ಜೊತೆಗೆ ಹಾಕ್ಕೊಳ್ಬೇಕು. ಕಾಳು ಜೊತೆಗೆ ನಾನು 2 ಟೊಮೊಟೊ, 2.5 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಒಂದು 10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಕಾಳು ಮತ್ತು ಅವರೆ ಬೇಳೆ ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಅದೆಲ್ಲ ಚೆನ್ನಾಗಿ ಬೇಕು. ನೋಡಿ, ಈ ಥರ ಕುದೀತಾ ಇದೆ. ಇದು ಕಾಳು ಬೆಂದಿದೆಯಾ ನೋಡ್ತಿದ್ದೀರಿ. ಚೆನ್ನಾಗಿ ಕಾಳೆಲ್ಲ ಬೆಂದ ಮೇಲೆ ಸೊಪ್ಪು ಕಾಳಿನಲ್ಲಿ ನೀರನ್ನ ತೆಗೆದು ಕ್ಲೀನಾಗಿ ಕಾಳನ್ನ ಹಿಂಡಿಟ್ಕೊಬೇಕು. ಈ ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ತೆಂಗಿನಕಾಯಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ, ಮೆಣಸಿನ್ಕಾಯಿ ಬೇಯಿಸ್ಕೊಂಡಿರೋ ಅಂಥದ್ದು. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಆ್ಯಡ್ ಮಾಡ್ಕೊತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಮೆಣಸು ಹಾಕ್ಕೊಂಡು ಮತ್ತು ಬೇಯಿಸಿಟ್ಕೊಂಡಿರೋ ಅಂಥ ಕಾಳು ಹಾಕ್ಕೊಳ್ತೀನಿ. ರುಬ್ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ. ಎಲ್ಲ ಪೇಸ್ಟ್ ಆದಮೇಲೆ ನೋಡಿ, ಸಾಂಬಾರು ಒಗ್ಗರಣೆ ಮಾಡಿದ್ದೀನಿ. ಈ ಥರ ಬಂದಿದೆ ಸಾಂಬಾರು. ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕುದೀತಾ ಇದೆ. ಇವಾಗ ಆಫ್ ಮಾಡಿಕೊಂಡು ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿರಿ. ನಾನಿಲ್ಲಿ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರಲಿ, ಫ್ರೈ ಆಗಿ ಚೆನ್ನಾಗಿ. ಮತ್ತು ಸೊಪ್ಪು ಕಾಳಲ್ಲಿ ನೀರು ಹಿಂಡೋಗೋ ಥರ ಹಿಂಡಬೇಕು. ಅದನ್ನು ಚೆನ್ನಾಗಿ ಹಿಂಡ್ಕೊಂಡು ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿ ಬೇಕು ಅಂದವ್ರು ಹಾಕ್ಕೊಬೋದು, ಬೇಡ ಅಂದವ್ರು ಸ್ಕಿಪ್ ಮಾಡ್ಬೋದು. ಬಟ್ ಕಾಯಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಫೈನಲಿ ಈ ಥರ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು.